ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಾಳೆ. ಜಿ ಪಿ ಪಾಟೀಲ್ ಮನೆಗೆ ಬಂದ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಯನ್ನೇ ಉಡಿಸ್ ಮಾಡಿಬಿಡ್ತಾಳೆ. ಈ ಕಡೆ ವೃಂದಾಗೆ ಕಪಾಳ ಮೋಕ್ಷ ಮಾಡೋದ್ರ ಜೊತೆಗೆ ಹಿಗ್ಗಾಮುಗ್ಗ ಬಾರಿಸಿ ತನ್ನ ಅಮ್ಮನನ್ನು ಎಳ್ಕೊಂಡು ಹೋಗ್ತಾಳೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ತನ್ನ ಅಮ್ಮನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾರೆ. ಯಾಕಂದರೆ ದೇವಸ್ಥಾನದಲ್ಲಿ ಅಮ್ಮ ಕೆಲಸ ಮಾಡಿದ್ದಾರೆ ಅಂತ, ಬಟ್ ಗೊತ್ತಿಲ್ಲ ಪಾಪ ಜಿ ಪಿ ಪಾಟೀಲ್ ಮನೆಯಲ್ಲಿ ಯಾಕೆ ಕೆಲಸ ಮಾಡಿರೋದು ಅಂತ. ಯಾಕಂದರೆ ಅಮ್ಮ ಕೂಡ ಭಾರ್ಗವಿಗೆ ಹೇಳೋಕೆ ಇಷ್ಟಪಡ್ತಿಲ್ಲ. ಯಾಕಂದರೆ ಗೊತ್ತಾದರೆ ಖಂಡಿತ ಅವಳು ಕೆಲಸ ಕಳಿಸೋದಿಲ್ಲ ಅನ್ನೋದು ಗೊತ್ತದ. ಆದರೆ ತಮಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಮಗಳಿಗೆ ಸಹಾಯ ಮಾಡಿದಾಗ ಆಗತ್ತೆ ಅಂತ ಹೇಳಿ ಮಗಳ ಹತ್ರ ಮುಚ್ಚಿಟ್ಟು ದೇವಿ ಇದು ಅನ್ನಪೂರ್ಣ ಅವರು ಜಿ ಪಿ ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗ್ತಿದ್ದಾರೆ. ಮರುದಿನ ಕೂಡ ಜಿ ಪಿ ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗ್ತಾರೆ. ಇಲ್ಲಿ ಅರ್ಜುನ್ಗೆ ಕಾಫಿ ಮಾಡಿ ತಂದು ಕೊಡ್ತಾರೆ ರುದ್ರ ಅವರು. ಕಾಫಿ ಕೊಡ್ತಿದ್ದೆ ಚಿಕ್ಕಿರು, ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಅಯ್ಯೋ ನಾನೆಲ್ಲ ಮಾಡಿದ್ದು, ಈ ಮನೆಗೆ ಹೊಸದಾಗಿ ಕೆಲಸದವ್ರು ಬಂದಿದ್ದಾರೆ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ಅಲ್ಲೇ ನೋಡ್ತಿರ್ತಾರೆ. ಟೇಬಲಲ್ಲಿ ಏನೋ ಹೆಚ್ಕೊಂಡು ಕೂತಿರ್ತಾರೆ ಅನ್ನಪೂರ್ಣ ಅವರು. ಬಟ್ ಮುಂದೆಯಿಂದ ನೋಡೋಕೆ ಆಗ್ತಿಲ್ಲ, ಹಾಗಾಗಿ ಹಿಂದೆಯಿಂದ ನೋಡಿದ್ದು ಅರ್ಜುನ್ಗೆ ಗೊತ್ತಾಗೋದಿಲ್ಲ ಅದು ಭಾರ್ಗವಿ ಅಮ್ಮ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ, ಇವರ ಕೈ ರುಚಿ ಅಂತೂ ಸೂಪರು. ಹೋಗಿದ್ದೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡು ಹೋದರೆ ಇಲ್ಲಿ ರುದ್ರ ಅವರು ತಡೆದು ಬಿಡ್ತಾರೆ. ಯಾಕಂದರೆ ಅರ್ಜುನ್ಗೇನು ಇವರು ಭಾರ್ಗವಿ ಅನ್ನೋ ವಿಷಯ ಅಮ್ಮ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ಅವನು ಇಲ್ಲಿಂದ ಕಳಿಸ್ತಾನೆ, ಖಂಡಿತ ಇಲ್ಲ. ಅಪ್ಪನ ವಿಷಯವಾಗಿ ಇವನು ಅಪ್ಪ ಏನೇ ಮಾಡಿದ್ರು ಅದು ಸರಿ ಅಂತ ಹೇಳೋನು. ಅಂದಮೇಲೆ ಇವನು ಯಾಕೆ ಹೋಗಿ ಅವರನ್ನು ನೋಡಬೇಕು ಅಂತ ಹೇಳಿ ನೋಡು ಅರ್ಜುನ್, ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಈಗ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಚಿಕ್ಕಿ ಅಂತ ಅರ್ಜುನ್ ಕೂಡ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಅನ್ನಪೂರ್ಣ ಅವರು ಆ ದೊಡ್ಡ ಮನೆ ಕೆಲಸನೂ ಕೂಡ ತುಂಬ ಸಲೀಸಾಗಿ ಮಾಡ್ತಿದ್ದಾರೆ. ಅದನ್ನು ನೋಡಿ ನಿಜವಾಗ್ಲೂ ಸಾಕ್ಷಿಯಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಎಷ್ಟು ಸುಲಭಕ್ಕೆ ಕೆಲಸ ಮಾಡ್ತಿದ್ದಾರೆ. ನಿಜ ಈ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ನೋಡಿದ್ರೆ ಏನು ಆರಾಮಾಗಿ ಕೆಲಸ ಮಾಡ್ತಿದ್ದಾರಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇವರು ಎಷ್ಟು ಸುಲಭಕ್ಕೆ ಕೆಲಸ ಮಾಡಬಾರ್ದು ಅಂತ ಹೇಳಿ ಕಷ್ಟ ಕೊಡಬೇಕು ಅಂದ್ಕೊಂಡಿದ್ದೆ. ತನ್ನ ಕೈಯಲ್ಲಿರ್ತಕ್ಕಂಥ ಕಾಫಿ ಲೋಟದಿಂದ ಒಂದಷ್ಟು ಕಾಫಿಯನ್ನು ಕೆಳಗಡೆ ಚೆಲ್ಬಿಡ್ತಾರೆ. ಇದರಿಂದಾಗಿ ಅನ್ನಪೂರ್ಣವ್ರನ್ನ ಕರೀತಾರೆ. ಕರೆದಿದ್ದೆ ಏನಿದು ಇಲ್ಲಿ ಚೆಲ್ಬಿಟ್ಟಿದೆ ಅಂದಾಗ, ಈಗ ತಾನೇ ಕ್ಲೀನ್ ಮಾಡಿದೆ ಮೇಡಮ್ ಅಂದಾಗ, ಈಗ ತಾನೇ ಕ್ಲೀನ್ ಮಾಡಿದೆ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಮೊದಲು ಇದನ್ನು ಕ್ಲೀನ್ ಮಾಡು ಅಂತ ಹೇಳಿ ಕ್ಲೀನ್ ಮಾಡಿಸ್ತಿರ್ತಾರೆ. ಅಲ್ಲಿ ಭಾರ್ಗವಿಗೆ ಸಂಧ್ಯಾ ಕಾಲ್ ಮಾಡಿದ್ದಾಳೆ. ಸಂಧ್ಯಾ ಕಾಲ್ ಮಾಡಿದ್ದೆ ನಿಜವಾಗ್ಲೂ ಭಾರ್ಗವಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಸಂಜೀವಿನಿ ಸಿಕ್ತಷ್ಟು ಖುಷಿ ಆಗಿಬಿಡುತ್ತೆ. ಸಂಧ್ಯಾ ಹೇಗಿದ್ಯಾ ನೀನು ಅಂತ ಕೇಳ್ತಿದ್ರೆ, ಅಯ್ಯೋ ಅಕ್ಕವ್ರೆ ನಿಜವಾಗ್ಲೂ ನೀವೇ ಹೇಗಿದ್ದೀರಾ ಅನ್ನೋದನ್ನು ಹೇಳಿ. ನಿಜವಾಗ್ಲೂ ಕೂಡ ನಾನು ನಿಮ್ಮ ಕಾಲನ್ನು ಯಾಕೆ ರಿಸೀವ್ ಮಾಡ್ತಿರ್ಲಿಲ್ಲ ಗೊತ್ತಾ, ನನಗೇನಾದರೂ ನಿಮ್ಮ ಕಾಲ್ ರಿಸೀವ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ನೀವು ಆಡೋ ಮಾತುಗಳಿಗೆ ನನ್ನ ಮನಸ್ಸು ಮಾಗ್ಬಿಡುತ್ತೆ. ಅದೇ ಕಾರಣಕ್ಕೆ ನಾನು ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ನನಗೆ ಏನಿದೆ, ಏನು ಮರ್ಯಾದೆ ಉಳ್ಕೊಂಡಿದೆ, ಎಲ್ಲ ಮರ್ಯಾದೆ ಕೂಡ ಹೋಗಿದ್ದಾಯಿತು. ಈಗ ನನಗೆ ನ್ಯಾಯ ಸಿಗದೇ ಇರಲಿ, ನಾನು ಕಳಂಕಿತೆ ಅನ್ನೋದಂತೂ ತಪ್ಪೋದಿಲ್ಲ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ದಯವಿಟ್ಟು ಈ ಕೇಸು ಎಲ್ಲವನ್ನ ಕೂಡ ಬಿಟ್ಬಿಡಿ. ಅಪ್ಪ ಅವ್ರು ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು. ಅದೇ ಕಾರಣಕ್ಕೆ ಕಾಲ್ ಮಾಡಿದೆ ಅಂತಂದ್ರೆ ನೀನೇನು ಯೋಚನೆ ಮಾಡಬೇಡ ಸಂಧ್ಯಾ, ಖಂಡಿತವಾಗ್ಲೂ ಅಪ್ಪಂಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಾನು. ಇನ್ನೇನು ಸ್ವಲ್ಪ ದಿನ ಶುರುವಾಗುತ್ತೆ, ನೀನು ಆದಷ್ಟು ಬೇಗ ಬಂದ್ಬಿಡು. ಇಷ್ಟು ದೂರ ಬಂದು ಕೋರ್ಟ್ ಕೇಸನ್ನೆಲ್ಲ ಬಿಡೋದು ಅಂದರೆ ಹೇಗೆ ಅಂತಂದರೆ, ಇಲ್ಲ ಅಕ್ಕ ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ. ನೀವು ಇನ್ನು ಮುಂದೆ ನನ್ನನ್ನು ಬಿಟ್ಟು ನಿಮ್ಮ ಕುಟುಂಬದ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ನನ್ನ ಕೀಸ್ ಬಗ್ಗೆನೇ ಯೋಚನೆ ಮಾಡೋದನ್ನು ಬಿಟ್ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ನಂತರ ಇಲ್ಲಿ ಕೋರ್ಟ್ಗೆ ಹೋಗ್ತಾಳೆ. ಅಲ್ಲಿ ಒಂದು ತನ್ನ ಟೈಪ್ ರೈಟರ್ನ ಇಟ್ಕೊಂಡು ಒಂದಷ್ಟು ನೋಟ್ರಿಯನ್ನು ಮಾಡ್ತಿರ್ತಾರೆ. ಬಟ್ ಇವತ್ತು ಆ ಟೇಬಲು ಇಲ್ಲ, ಟೈಪ್ ರೈಟರು ಇಲ್ಲ. ನೋಡಿದ್ರೆ ಒಂದು ಕಡೆ ಬಿದ್ದು ಹೋಗಿದೆ, ಯಾರು ಬಿಸಾಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳಿ ಭಾರ್ಗವಿ ಕೇಳ್ತಿದ್ರೆ ಯಾರಿಬ್ರು ಕೂಡ ಉತ್ತರವನ್ನು ಕೊಡ್ತಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಜಿ ಪಿ ಪಾಟೀಲ್ ಅವರ ಲಾಯರ್ಗಳು, ಅಸಿಸ್ಟೆಂಟ್ ಲಾಯರ್ಸ್ ಬರ್ತಾರೆ. ಏನು ಭಾರ್ಗವಿ ಕೋರ್ಟಿಗೆ ಬಂದ್ಬಿಟ್ಟಿದ್ಯಾ, ನಾನು ಅನ್ಕೊಂಡಿದ್ದೆ ನಿಮ್ಮಪ್ಪ ಹುಚ್ಚನ್ನ ಇಟ್ಕೊಂಡು ಹುಚ್ಚಾಸ್ಪತ್ರೆ ತಿರುಗ್ತಿರ್ತೀಯ ಅಂತ. ಇಷ್ಟಾದರೂ ಕೂಡ ಬುದ್ಧಿ ಬಂದಿಲ್ವಾ ನಿನಗೆ? ಸುಮ್ಮನೆ ಹೋಗು, ಕೋರ್ಟಲ್ಲಿ ಯಾಕಿದ್ದೀಯಾ, ಸುಮ್ಮನೆ ಕೋರ್ಟಲ್ಲಿರೋ ಬದಲು ಮನೇಲಿ ಹೋಗಿ ನಿಮ್ಮ ಅಪ್ಪನ ನೋಡಿಕೊಂಡು ಹುಷಾರು ಮಾಡ್ಕೊ ಹೋಗು ಅಂತ ಹೇಳ್ತಾರೆ. ಏನಿದು ನಿಮ್ಮ ಅಪ್ಪನ ಮನೆದ ಕೋರ್ಟು ಅಂದದಕ್ಕೆ ನಮ್ಮಪ್ಪಂದು ಅಲ್ಲ ನಿಮ್ಮಪ್ಪಂದು ಅಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಅವರ ಅಸಿಸ್ಟೆಂಟ್ ಕೂಡ. ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತಿದ್ರೆ, ಓದ್ಸತಿನೇ ಹಿಯರಿಂಗಲ್ಲಿ ನೀನು ಸೋತದ್ದಾಗಿದೆ, ಇನ್ನೂ ಕೂಡ ಗೆಲ್ತೀನಿ ಅಂತ ಬೀಗ್ತಿದ್ಯಾ. ಏನು ನಿನ್ನ ಹತ್ರ ಪ್ರೂಫ್ ಇದೆಯಾ, ಏನಿದೆ ನಿನ್ನ ಹತ್ರ ಪ್ರೂಫ್ ಇಲ್ಲದೆ ಗೆಲ್ಲೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ಯಾ ಅಂತ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಹೇಳ್ತಿದ್ದಾರೆ. ಖಂಡಿತ ಪ್ರೂಫ್ ಬೇಕೇ ಬೇಕಲ್ವಾ, ಖಂಡಿತ ನ್ಯಾಯ ನೀತಿ ಅನ್ಬೇಕಿದ್ರೆ ಖಂಡಿತ ಅವರ ಒಂದು ಪರವಾಗಿ ಖಂಡಿತ
ಟೈಮ್ ಬಂದು ನಿಂತ್ಕೊಳ್ಳುತ್ತೆ. ಜೊತೆಗೆ ತಪ್ಪು ಮಾಡಿದವನು ಯಾವುದಾದ್ರೂ ಒಂದು ಕ್ಲೂ ಅನ್ನು ಬಿಟ್ಟು ಹೋಗೇ ಇರ್ತಾನೆ. ಆ ಕ್ಲೂ ಏನು ಅನ್ನೋದನ್ನು ಕಂಡು ಹಿಡಿದು ನಿನ್ನ ಲಾಯರ್ಗೂ ಕೂಡ ವಿಕ್ಕಿಗೂ ಕೂಡ ತಕ್ಕನಾದ ಪಾಠ ಕಲಿಸ್ತೀನಿ ಅಂತ ಚಾಲೆಂಜ್ ಹಾಕಿ ಭಾರ್ಗವಿ ಅಲ್ಲಿಂದ ಕ್ಯಾಂಟೀನ್ ಹತ್ರ ಬರ್ತಾರೆ. ಅಲ್ಲಿ ಒಂದು ಹೋಟೆಲ್ ಇರುತ್ತೆ. ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ಬೇಕಿದ್ರೆ ತಗೊಮ್ಮ ಟೀ ಕುಡಿ ಅಂತಿದ್ದಾರೆ. ಅಂಕಲ್ ದಯವಿಟ್ಟು ಬೇಡ ಅಂತ ಹೇಳಿದಾಗ ಯಾಕಮ್ಮ ಯೋಚನೆ ಮಾಡ್ತಿದ್ಯಾ, ಟೀ ಕುಡಿ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಟೀ ಮಾರೋ ಅಂಗಡಿಯವರು ಹೇಳ್ತಾರೆ. ಇಲ್ಲಿ ಅಪ್ಪಂಗೆ ಹುಷಾರಿಲ್ಲ ಅಂದಾಗ ಏನಾಯ್ತು ಅಪ್ಪ ಅವ್ರಿಗೆ ಅಂತ ಕೇಳ್ತಿದ್ದಾರೆ. ಅದು ಯಾರೋ ಬಂದು ಮನೆ ಹತ್ರ ರೌಡಿಗಳು ಅವ್ರಿಗೆ ಹೊಡೆದಾಕ್ಬಿಟ್ರು. ಆ ಟೈಮಲ್ಲಿ ಅವ್ರಿಗೆ ತಲೆಗೆ ಏಟು ಬಿದ್ದು ಅವ್ರಿಗೆ ತುಂಬಾನೇ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತ ನ್ಯಾಯ ನೀತಿ ಧರ್ಮಕ್ಕೆ ಕಾಲನೇ ಇಲ್ವಾ ಅನ್ಸ್ಬಿಡುತ್ತೆ ಅಂದಾಗ ಖಂಡಿತ ಕಾಲ ಇದೆ ಅಮ್ಮ, ಖಂಡಿತ ಎಲ್ಲದಕ್ಕೂ ಕೂಡ ಕಾಲ ಬಂದೇ ಬರುತ್ತೆ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಕೂಡ ಹೇಳ್ತಾರೆ. ತದನಂತರ ಅತ್ತ ಕಡೆ ನಿರ್ಮಲಾ ಪಾಟೀಲ್ ಹಾಗೆ ಸಾಕ್ಷಿ ಇಬ್ರು ಕೂಡ ಸೇರಿಕೊಂಡಿದ್ದೆ ಅನ್ನಪೂರ್ಣ ಅವ್ರಿಗೆ ಮತ್ತಷ್ಟು ನೋವು ಮಾಡ್ತಿದ್ದಾರೆ. ಇಲ್ಲಿ ನಿರ್ಮಲಾ ಪಾಟೀಲ್ ಒಂದು ಚಿನ್ನದ ಡೈಮಂಡ್ ನೆಕ್ಲೇಸ್ ಅನ್ನ ಹಾಕೊಂಡು ಬಂದಿರ್ತಾರೆ. ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನಿಜವಾಗ್ಲೂ ಇಂಥ ಒಂದು ನೆಕ್ಲೇಸ್ ಅನ್ನ ನಿನ್ ಜೀವನದಲ್ಲಾದ್ರೂ ನೋಡಿದ್ಯಾ? ಖಂಡಿತ ಇಲ್ಲ ಅಲ್ವಾ, ನಿನ್ಗೆ ಇದ್ರ ಯೋಗ್ಯತೆನೇ ಇಲ್ಲ ಅಂತ ಅನ್ನಪೂರ್ಣ ಅವ್ರನ್ನ ಆಡ್ಕೂತಾರೆ. ನಂತರ ನಿಂಗೆ ಹೊಟ್ಟೆ ಕಿಚ್ಚು ಆಗ್ತಿರ್ಬೇಕು ಅಲ್ವಾ? ಖಂಡಿತ ಹೊಟ್ಟೆ ಕಿಚ್ಚು ಆಗ್ತಿರತ್ತೆ, ಅದಕ್ಕೆ ಕುಂಬಳಕಾಯಿ ಕಲ್ಲ ಹೆಗ್ಲು ಮುಟ್ಟಿ ನೋಡ್ಕೋತಾ ಇದೆಯಾ ಅಂತಿದ್ರೆ ನನ್ಗೆ ಯಾವುದೇ ರೀತಿ ಹೊಟ್ಟೆ ಕಿಚ್ಚಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಖಂಡಿತ ನಾನು ನಿನಗೆ ಇಷ್ಟೆಲ್ಲ ಅವಮಾನ ಮಾಡಬೇಕು ಅಂತ ಮಾಡ್ತಿಲ್ಲ. ನಿನಗೆ ನಮ್ಮ ಡಿಫ್ರೆನ್ಸ್ ಏನು ಅನ್ನೋದು ನಮ್ಮಿಬ್ಬರ ನಡುವೆ ಇರೋ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗಬೇಕಿತ್ತು, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ನನ್ನ ಗಂಡನ ವಿರುದ್ಧನೇ ನಿನ್ನ ಮಗಳನ್ನ ಬಿಟ್ಟು ನನ್ನ ಗಂಡನ ಸೋಲ್ಸೋಕೆ ನೋಡ್ತೀಯ. ನಿಜ ಹೇಳಬೇಕು ಅಂದರೆ ನಿನ್ನ ಗಂಡನೂ ಲಾಯರ್, ನನ್ನ ಗಂಡನೂ ಲಾಯರ್. ನಿನ್ನ ಗಂಡ ಕೋರ್ಟ್ಗೆ ಹೋಗುವಾಗಿಲ್ಲ, ನನ್ನ ಗಂಡ ಕೋರ್ಟ್ಗೆ ಹೋದರೆ ಗೆಲುವು ಅನ್ನೋದು ಅವರ ಜೀಬಲ್ಲಿರುತ್ತೆ. ನೋಡಿದ್ಯಾ, ಇದೇ ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನನ್ನು ಕೂಡ ಮಾತನಾಡುವುದಿಲ್ಲ ಇಲ್ಲಿ ಭಾರ್ಗವಿ ತಾಯಿ. ತದನಂತರ ಇನ್ಮುಂದೆ ನನ್ನ ಗಂಡನ ವಿಷಯಕ್ಕೆ ಬರಬಾರ್ದು ಅಂತ ಹೇಳು ನಿನ್ನ ಮಗಳಿಗೆ ಅಂತ ಹೇಳಿ ಹೊರಟುಬಿಡ್ತಾರೆ. ನಂತರ ಇಲ್ಲಿ ರುದ್ರ ಅವರು ಬಂದು ಅವ್ರಿಗೆ ಸಮಾಧಾನವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಭಾರ್ಗವಿ ಅಮ್ಮ ಮನೆ ಕೆಲ್ಸಕ್ಕೆ ಬರ್ತಿದ್ದಾರೆ ಅನ್ನೋ ವಿಷಯ ಇಲ್ಲಿ ಅರ್ಜುನ್ ಅಜ್ಜಿಗೆ ಗೊತ್ತೇ ಇಲ್ಲ. ಬಟ್ ಅಷ್ಟರಲ್ಲಿ ಅನ್ನಪೂರ್ಣ ಕಾಫಿ ತೊಗೊಂಡು ಬಂದಿದ್ದೆ ಗೊತ್ತಾಗ್ಬಿಡತ್ತೆ. ನೀವಿಲ್ಲಿ ಯಾಕೆ ಕೆಲ್ಸಕ್ಕೆ ಬರೋಕ್ಕೆ ಹೋದ್ರಿ ಅಂತ. ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ಬಂದ್ವಿ. ಆದರೆ ನನ್ನ ಮಗಳಿಗೆ ನಾನಿಲ್ಲಿ ಕೆಲಸ ಮಾಡ್ತಿರೋ ವಿಷಯ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಅವಳ ಹತ್ರ ಹೇಳಬೇಡಿ. ಜೊತೆಗೆ ನೀವು ನನ್ನ ಮಗಳ ಪರವಾಗಿ ನಿಂತ್ಕೊಂಡಿದ್ರೆ ಈ ಕೇಸಲ್ಲಿ ಅಂತ ಗೊತ್ತದೆ. ಆಗಂದ್ ಮಾತ್ರಕ್ಕೆ ಈಗಲೂ ಕೂಡ ನನ್ನ ಮಗಳ ಪರ ನಿಂತು ಅವ್ರಿಗೆ ಈ ಕೇಸ್ ಬಗ್ಗೆ ಏನೂ ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ನಂತರ ಇಲ್ಲಿ ಅವರ ಕಷ್ಟ ಕೂಡ ಸರಿ ಅನ್ಸುತ್ತೆ, ಆದರೆ ಧರ್ಮ ಯುದ್ಧದಲ್ಲಿ ಇಂಥದ್ದೆಲ್ಲ ಸಾಮಾನ್ಯ. ಹಾಗಂದ್ ಮಾತ್ರಕ್ಕೆ ಅವ್ರು ಇಲ್ಲಿ ಕೆಲಸ ಮಾಡ್ತಿರೋದನ್ನ ನಾನು ಭಾರ್ಗವಿಯಿಂದ ಮುಚ್ಚಿಡೋಕ್ಕಾಗೋದಿಲ್ಲ ಅನ್ಕೊಂಡಿದ್ದೆ. ಭಾರ್ಗವಿಗೆ ಕಾಲ್ ಮಾಡಿ ತಿಳಿಸ್ತಾರೆ. ವಿಷಯ ಗೊತ್ತಾಗಿದ್ದೆ ಅಲ್ಲಿಂದಾನೇ ಹೊರಟು ಕೆಂಡಾಮಂಡಲ ಹಾಗೆ ಬಿರುಗಾಳಿ ಥರ JP ಪಾಟೀಲ್ ಮನೆಗೆ ಅಪ್ಪಳಿಸ್ತದಾಳೆ ಭಾರ್ಗವಿ. ಇಲ್ಲಿ JP ಪಾಟೀಲ್ ಮನೆಗೆ ಭಾರ್ಗವಿಯ ಸುನಾಮಿ ಎಂಟ್ರಿ ಇಡೀ JP ಪಾಟೀಲ್ ಮನೆಯನ್ನೇ ಛಿದ್ರಗೊಳಿಸ್ತದ. ಅದರ ನಡುವೆ ಅಮ್ಮನ್ನ ಎಳ್ಕೊಂಡು ಹೋಗೋದಕ್ಕೆ ಸಿದ್ಧವಾಗ್ತದಾಳೆ. ಇಲ್ಲಿ ಶಕ್ತಿ ಪ್ರಸಾದ್ ವಂದನಾ ಕೂಡ ಬಂದು ಅವ್ರಿಗೆ ಅವಮಾನ ಮಾಡ್ತಿರ್ತಾರೆ. ವಂದನಾ ಕಾಲನ್ನ ಮುಟ್ಟಬೇಕು ಅನ್ನೋ ಸಮಯಕ್ಕೆ ಇಲ್ಲಿ ಭಾರ್ಗವಿ ಬಂದು ತನ್ನ ಅಮ್ಮನನ್ನ ಎಳ್ಕೊಂಡು ಹೋಗ್ತಿದ್ರೆ, ಮಗಳು ಬೃಂದ ಬಂದಿದೆ, ನೀನು ಈ ರೀತಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದಾಗ ಅಕ್ಕನ ಕೆನ್ನೆಗೆ ಬಾರಿಸಿ ನೀನು ಒಂದು ಮಗಳ ಅಂತ ಉಗಿದು ಅಲ್ಲಿಂದ ಹೊರಡ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.